ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ, ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ? ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದರೆ ಪಾತ್ರ ಇಲ್ಲ ಅಂತಾರೆ ಈಗ ಅಧಿಕಾರಿಗಳು ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಅಂತ ಗೊತ್ತಿಲ್ಲದಂಗೆ ಅಧಿಕಾರಿ ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಅಕ್ರಮದ ಉರುಳು, ಮಾಜಿ ಸಚಿವರ ಅಣತಿಯಂತೆ ಮನಿ ಟ್ರಾನ್ಸ್ಫರ್. ರಿಪಬ್ಲಿಕ್ ಕನ್ನಡಕ್ಕೆ ಇಡಿ ರಿಮಾಂಡ್ ಕಾಪಿ ಲಭ್ಯ. ಮೂಡಾದವರು ಸೈಟ್ ಮಾಡಿ, ಸೈಟು 10-15 ಹಂಚಿ ಪಾರ್ಕ್ ಮಾಡಿ, ಇದೆಲ್ಲ ಆದಮೇಲೆ 92 ಪ್ರಿಲಿಮಿನರಿ ನೋಟಿಫಿಕೇಷನ್ನು, 97 ಫೈನಲ್ ನೋಟಿಫಿಕೇಷನ್ ಆಯಿತು. 3,26,000 ರೂಪಾಯಿನ 24,000ನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ. ಹಗರಣಗಳ ಸುಳಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳ ವಾಕ್ಪ್ರಹಾರ, ಸದನದಲ್ಲೂ ನಡೆಯುತ್ತಂತೆ ಸಮರ. ಕೆಬಿ ಬೆಟ್ಟದಲ್ಲಿ ನಡೆದಿದ್ದೆಲ್ಲ ಅಕ್ರಮ ಗಣಿಗಾರಿಕೆ. ಅಧಿಕಾರಿಗಳ ಕಳ್ಳಾಟಕ್ಕೆ ಸಿಎಂ ಅಪರ ಕಾರ್ಯದರ್ಶಿಯೇ ಸಾರಥಿ. ಕರಾಳ ಸತ್ಯ ಬಿಚ್ಚಿಟ ಲೋಕಾಯುಕ್ತ ತನಿಖಾ ವರದಿ. ಸಿಎಂಗೆ ರೈತರು ನೀಡಿದ ಮನವಿ ಕಸದ ರಾಶಿಯಲ್ಲಿ ಪತ್ತೆ. ಅನ್ನದಾತರ ಅಳಲಿಗೆ ಬೆಲೆಯೇ ಇಲ್ವಾ? ಸರ್ಕಾರದಿಂದ ಪರಿಹಾರ ಮರೀಚಿಕೆಯ. ನೋಟಿಸ್ ನೀಡದೆ ದೇವಸ್ಥಾನದ ಕಾಂಪೌಂಡ್ ತೆರವು ಆರೋಪ. ಅಧಿಕಾರಿಗಳ ನಡೆಗೆ ಗ್ರಾಮಸ್ಥರ ಆಕ್ರೋಶ. ಆನೇಕಲ್ನ ಓಂ ಶಕ್ತಿ ಟೆಂಪಲ್ ಬಳಿ ಘಟನೆ. ಸೈಟ್ ಹಂಚಿಕೆ ಹಗರಣಕ್ಕೀಗ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ದಳಪತಿ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ತಂದಿದ್ದಾರೆ. ದಾಖಲೆ ದಂಗಲ್ ಮುಖಾಂತರ ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದಳಪತಿ ದಾಖಲೆ ದಂಗಲ್. ದಾಖಲೆ ಬಿಡುಗಡೆ ಮಾಡೋದ್ರಲ್ಲಿ ನಿಪುಣರು ಎಚ್ ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಅದನ್ನು ಮಾಡಿದ್ದಾರೆ. ಸತ್ತವರ ಹೆಸರಲ್ಲಿ ಜಮೀನು ಡಿನೋಟಿಫೈ ಆಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಮೂಡಾ ವಿಚಾರದಲ್ಲಿ. ಆ ಜಮೀನು ಸಿಎಂ ಕುಟುಂಬಸ್ಥರದ್ದೇ ಅಲ್ಲ. ಈಗ ಯಾವ ಜಮೀನು ಸಿಎಂ ಕುಟುಂಬಸ್ಥರದ್ದು ಅಂತ ವಿವಾದ ಆಗಿದೆಯೋ ಆ ಜಮೀನು ಸಿಎಂ ಕುಟುಂಬಸ್ಥರದ್ದೇ ಅಲ್ಲ ಅಂತ ಎಚ್ಡಿಕೆ ಹೇಳ್ತಾ ಇದ್ದಾರೆ. ಕೆಸರು ಗ್ರಾಮದ ಜಮೀನು ಸರ್ಕಾರಕ್ಕೆ ಸೇರಿದ್ದು. ಸಿದ್ದರಾಮಯ್ಯ ಬಾಮೈದ ಅದನ್ನ ಖರೀದಿ ಮಾಡಿದ್ದಾರೆ, ಅದು ಸರ್ಕಾರಿ ಜಮೀನು ಅಂತ ಸ್ಫೋಟಕ ಆರೋಪ ಮಾಡ್ತಾ ಇದ್ದಾರೆ ಎಚ್ಡಿಕೆ. ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು, ನನ್ನ ಪತ್ನಿ ತಗೊಂಡಿರೋ ಜಮೀನು, ಅದು ಖರೀದಿ ಮಾಡಿರೋದು 62 ಕೋಟಿ ಕೊಟ್ಬಿಟ್ರಿ, ಈಗಲೂ ತಗೊಂಡ್ಬಿಡ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಆ ಜಮೀನು ಯಾರ್ದು? ಏನು ಇವ್ರ ಪಿತರಾಜಿತ ಆಸ್ತಿನ? ಇಲ್ಲ ದಾನ ಕೊಟ್ರಲ್ಲ ಇವ್ರ ಹೆಂಡತಿ ತಮ್ಮ, ಅವ್ರು ಸಂಪಾದನೆ ಮಾಡಿದ್ದ ಆಸ್ತಿನ, ಪಿತರಾಜಿತ ಆಸ್ತಿನ? ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು. ಬರೀ ಬಾಯಲ್ಲಿ ಹೇಳಲ್ಲ, ಹಿಟ್ ಆ್ಯಂಡ್ ರನ್ನು ಹೇಳ್ತೀರಿ. ಹಾಂ, ಈ ಪ್ಲ್ಯಾನು ಅದೆಂಥದಪ್ಪ? ಅವ್ರ ಜಮೀನ ಪಾಪ ಕಷ್ಟಪಟ್ಟು ಅವರ ಧರ್ಮಪತ್ನಿ ಅವ್ರ ಖರೀದಿ ಮಾಡಿದ್ರಂತಲ್ಲ, ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು. ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ? ಈ ಮೂಡಾದಲ್ಲಿ ಇದೆಯಲ್ಲ ಈ ಪ್ಲ್ಯಾನು, ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು? ಆ ಕಡೆ ಹಿಡ್ದಿಡ್ಕ, ಆ ಕಡೆ ಈ ಕಡೆ ಹಿಡ್ದ. ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು? ಇವ್ರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ? ಮೂಡಾದವರು ಸೈಟ್ ಮಾಡಿ, ಸೈಟು 10-15 ಹಂಚಿ
ಪಾರ್ಕ್ ಮಾಡಿ ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ತಳ್ಕೊಳಕ್ಕಾಗೈತೆ ಬ್ರದರ್, ಇನ್ನು ಇದು ಪ್ಲ್ಯಾನ್ ತಳ್ಕೊಳಕ್ಕಾಗದೇ ಇರ್ತದ. ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ, ಇವರು ಭೂಮಿ ಖರೀದಿ ಮಾಡಿರೋದು ಯಾವಾಗ, ಕನ್ವರ್ಷನ್ ಮಾಡಿದ್ದೆ ಯಾವಾಗ ಮುಖ್ಯಮಂತ್ರಿಗಳೇ? 1992 ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು. ಪ್ರಿಲಿಮಿನರಿ ನೋಟಿಫಿಕೇಷನ್ ಮೂಡ ಅಕ್ವೈರ್ ಮಾಡಿದ್ರು. ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ 92ರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ. 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು. 92ರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು, 97 ಫೈನಲ್ ನೋಟಿಫಿಕೇಷನ್ ಆಯಿತು. ಅದ್ಯಾರೋ ನಿಂಗಾ ವರ್ಸಸ್ ಅದಂತೂ ನಿಂಗಾ ಬಿನ್ ಜವರಾಯ ಆಲಿಯಾಸ್ ಜವರ, ಅವರ ಅಕೌಂಟಿಗೆ 3,26,000 ರೂಪಾಯಿನ 24,000ನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ. ಆ ಪ್ರಾಪರ್ಟಿ 3 ಎಕರೆ 16 ಗುಂಟೆ, ಅದಕ್ಕೆ ದುಡ್ಡು ಜಮಾ ಆಗಿದೆ. ಮುಖ್ಯಮಂತ್ರಿಗಳೇ, 98ಕ್ಕೆ ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ. ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಈ ಒಂದು ಪ್ರಕರಣ ನಡೆದಾಗ ಈ ನಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದೆ ಇಡ್ತೀರಾ? ಯಾವಾಗ ತೀರ್ಕೊಂಡ್ರವರು? ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಬಹಳ ಮೇಜರ್ ಟ್ವಿಸ್ಟ್ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಇಡೀ ಹಗರಣಕ್ಕೆ. ಮೂಲತಃ ಆ ಜಮೀನು ಅದು ಸರ್ಕಾರದ್ದು, ಅದನ್ನು ಖರೀದಿ ಮಾಡಿದ್ರು ಇವರು ಅನ್ನುವಂಥದ್ದು. ಸೊ ಹಗರಣಕ್ಕೆ ಇನ್ನೊಂದು ದೊಡ್ಡ ಟ್ವಿಸ್ಟ್. ಏನೆಲ್ಲ ಹೇಳಿದ್ರು, ಏನೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ರು, ಇದರ ಪರಿಣಾಮ ಏನಿರುತ್ತೆ ರಂಜಿತ್? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.